ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಈ ಸತಿ ನಮ್ಮ ರೈಡ್ ಬಂದ್ಬಿಟ್ಟು ಸಕಲೇಶ್ಪುರದಲ್ಲಿರೋ ಕಾಗೇನಹರಿ ವ್ಯೂ ಪಾಯಿಂಟ್ಗೆ. ಸೊ ರೈಡ್ ಹೋಗೋದಕ್ಕೆ ಸೇಫ್ಟಿ ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೊ ಈ ಸತಿ ರೈಡ್ ಹೊರಟಿರೋದು 2 ಬೈಕು, ಒಂದು SD ಅಡ್ವೆಂಚರು, ಇನ್ನೊಂದು ಎಕ್ಸ್ಪಲ್ಸ್. ಲಗೇಜ್ ಕಿಟ್ ನ ಬೈಕ್ಗೆ ಫಿಟ್ ಮಾಡ್ಕೊಂತಾ ಇದ್ದೀನಿ. ಸೊ ಫೈನಲ್ ಆಗಿ ಹೆಲ್ಮೆಟ್ನ ಹಾಕ್ಕೊತಾ ಇದ್ದೀನಿ. ಹೆಲ್ಮೆಟ್ ಹಾಕೋಕ್ಕೂ ಮುಂಚೆ ಈ ಮಾಸ್ಕು ತುಂಬ ಇಂಪಾರ್ಟೆಂಟು. ಯಾಕಂದರೆ ಲಾಂಗ್ ರೈಡ್ ಹೊಡಿತಾ ಇರ್ತೀವಿ, ಡೈರೆಕ್ಟಾಗಿ ಹೆಲ್ಮೆಟ್ ಹಾಕ್ಕೊಂಡ್ರೆ ಸೆಕೆ ಆಗೋದು, ಕೂದಲು ಉದುರೋಗೋದು, ಕಡ್ತ ಹತ್ಕೊಳೋದು ಆ ಥರ ಆಗುತ್ತೆ. ಸೊ ಮಾಸ್ಕು ತುಂಬ ಇಂಪಾರ್ಟೆಂಟು. ಈ ಸತಿ ರೈಡಲ್ಲಿ 2 ಬೈಕಲ್ಲಿ ಯಾರ್ಯಾರು ಹೊರಟಿದ್ದೀವಿ ಅಂದರೆ ನಾನು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಮಾವ. ಸೊ ಫಸ್ಟು ಪೆಟ್ರೋಲ್ ಹಾಕ್ಸ್ಬಿಡೋಣ ಅಂತ ಪೆಟ್ರೋಲ್ ಬಂಕಿಗೆ ಹೋದೋ. ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಹೋಗ್ಬೇಕಾರೆ ನಮ್ಮ ಅಡಕಮಾರನಹಳ್ಳಿ ಆಂಜನೇಯನ ದೇವಸ್ಥಾನಕ್ಕೊಂದು ಕೈ ಮುಗ್ದು ಸೀದಾ ಹೊರಟು. ನೆಲಮಂಗಲ ಟೋಲ್ ಎಲ್ಲ ಮುಗಿಸ್ಕೊಂಡು ಸೀದಾ ಹೋಗ್ತಾ ಇದ್ವಿ. ಲೆಫ್ಟ್ ಸೈಡಿಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಕಂಡ್ರು. ಪಂಚಮುಖಿ ಆಂಜನೇಯನ್ ನೋಡ್ಕೊಂಡು ಸೀದಾ ಹೋಗ್ತಾ ಇದ್ವಿ. ನಮ್ಮ ತಮ್ಮ ಯಾಕೋ ಯಡಿಯೂರ ಹತ್ರ ಲೆಫ್ಟಿಗೆ ಎಳ್ದ್ಬಿಟ್ಟ. ಯಾಕೆ ಅಂತ ಕೇಳಿದ್ರೆ ಕಣ್ಣಲ್ಲಿರೋ ಧೂಳು ತೆಗಿಸ್ಬೇಕು ಅಂತ ಹೇಳ್ದ. ಸೊ ನನ್ನ ತಮ್ಮ ಧೂಳು ತೆಗಿಸ್ಬೇಕು ಅಂತ ಕರ್ಕೊಂಬಂದು ಅವ್ನು ತೆಗ್ಸಾದ್ಮೇಲೆ ನನ್ನ ಕುಂಡ್ರಿಸ್ಬಿಟ್ಟ ತೆಗ್ಸ್ಕೊ ಅಂತ. ಇವರು ಗರ್ಕೆ ಹುಲ್ಲಲ್ಲಿ ಕಣ್ಣಲ್ಲಿರೋ ಧೂಳನ್ನ ತೆಗಿತಾರೆ. ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಸ್ವಲ್ಪ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟೇ, ಲೈಟಾಗಿ ನೋವಾಗುತ್ತೆ. ಹೆಂಗ್ ತೆಗಿತಾ ಇದ್ದಾರೆ ನೀವೇ ನೋಡಿ. ಸೊ ನನ್ನ ಕಣ್ಣಲ್ಲಿ ಇದ್ದಿದ್ದ ಧೂಳು ಒಂದು ಕಣ್ಣಲ್ಲಿ ನೋಡಿ ಎಷ್ಟೈತೆ. ಸೊ ಧೂಳು ತೆಗ್ಸಾದ್ಮೇಲೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆಮೇಲೆ ಕಣ್ಣಿಗೆ ಏನೋ ಒಂಥರ ಫೀಲು. ಹೆಂಗಿತ್ತು ಬ್ರೋ? ಏನ್ ಚೆನ್ನಾಗೈತೆ ಮಣ್ಣು ಬ್ರೋ ಕಣ್ಣಲ್ಲಿ. ಇಷ್ಟು ಮಣ್ಣು ಕಣ್ಣಲ್ಲಿ ಇತ್ತು ಅಂತ ನಿಮಗೆ ಗೊತ್ತಿತ್ತಾ? ಗೊತ್ತಿಲ್ಲ ಬ್ರೋ, ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು. ನನಗೆ ಗೊತ್ತಿರಲಿಲ್ಲ ಬ್ರೋ, ಫಸ್ಟ್ ಟೈಮ್ ಬ್ರೋ. ಕಣ್ಣು ಸ್ವಲ್ಪ ಫ್ರೀ ಆಯ್ತು. ಇಷ್ಟು ಮಣ್ಣು ಯಾವತ್ತಿಂದ ಸಾಕ್ತಿದ್ದ ನಾನು. ನನಗಂತೂ ಗೊತ್ತಿಲ್ಲ ಯಾವತ್ತಿಂದ ನನ್ನ ಕಣ್ಣಾಗ ಮಣ್ಣಿತ್ತು. ಇಷ್ಟೊಂದು ಮಣ್ಣಿದೆ ನೋಡಿ ಬ್ರೋ. ಚೆನ್ನಾಗಿ ಸಾಕಿದ್ದೀರಾ ಬ್ರೋ ಕಲ್ಲ? ಬ್ರೋ ಚೆನ್ನಾಗಿ ಎಲ್ಲ ವೈಟ್ಗೆ ಹೊಳಿತಾ ಐತೆ. ಚೆನ್ನಾಗಿ ಸಾಕಿದ್ದೀರಾ? ಇಲ್ಲ, ನಂದು ಬ್ಲ್ಯಾಕ್ ಎಲ್ಲ ಮಿಕ್ಸ್ ಬ್ರೋ. ಹಂಗಾರೆ ಏನೋ ಎಫೆಕ್ಟ್ ಆಗಿದೆ. ಓ ಇದು ಗಾಜು. ಇವ್ರು ಗಾಜು ಮರಿ ಹಾಕ್ಸ್ಬಿಟ್ಟವ್ರೆ ಕಲ್ಲ. ಏನು ಇದು ಬ್ರೋ? ಟ್ರಸ್ಟ್ ಮಾಡಕ್ಕೆ 4 ಜನದ ಕಣ್ಣಲ್ಲಿ ಇಷ್ಟಿದ್ದಿತ್ತು. ಸೀರಿಯಸ್ಲಿ ಆಗಲ್ಲ. ಟ್ರಸ್ಟ್ ಮಾಡಕ್ಕಾಗಲ್ಲ ಹೆಂಗ್ ಬ್ರೋ? ಏನಿಲ್ಲ, ಸಾಸಿವೆ ಕಾಳಿದಂಗೆ ಇದೆ. ಎಲ್ಲರೂ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಯೂಸ್ ಮಾಡಲೇಬೇಕು. ಹೆಲ್ಮೆಟ್ ಇಲ್ಲ ಅಂದ್ರೆ ಸ್ಪೆಕ್ಸ್, ಇಲ್ಲ ಅಂದ್ರೆ ನಿಮಗೂ ಇದೇ ಕತೆ ಕಣ್ಣಿಂದ. ಸೊ ಧೂಳೆಲ್ಲ ತೆಗ್ಸಾದ್ಮೇಲೆ ಇಲ್ಲೇ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ ನಡೀತಿತ್ತು. ಸೊ ಆಚೆಯಿಂದನೇ ಕೈ ಮುಕ್ಕೊಂಡು ಹೋಗ್ಬಿಡೋಣ ಅಂತ ಬಂದೋ. ಕೈಯೆಲ್ಲ ಮುಕ್ಕೊಂಡು ಸೀದಾ ನಾವು ಹೋಗಿದ್ದೆ ಊಟಕ್ಕೆ. ಊಟ ಮಾಡೋಣ. ಸೊ ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ ನಮ್ಮ ಪಯಣನ ಶುರು ಮಾಡ್ದೋ. ಯಾರಿಗೆ ಹೇಳೋಣ ಪ್ರಾಬ್ಲಮ್ಮು.
ಸೊ ಊಟ ಆದ್ಮೇಲೆ 150 ಕಿಲೋಮೀಟರ್ಸ್ ಬೈಕ್ನ ರೈಡ್ ಮಾಡಿ ನಾವು ಒಂದು ಚಿಕ್ಕ ಬ್ರೇಕ್ನ ತಗೊಂಡು ನಮ್ಗೆ ರೈಡಿಂಗ್ ಅಲ್ಲಿ ಮೈ ಕೈ ನೋವು ಸೊಂಟ ನೋವು ಏನು ಬರಲ್ಲ, ತಿಕ್ಕಾವರಿ ಒಂದು ಬಿಟ್ರೆ ಏನು ಬರಲ್ಲ. ಅದು ಬೇರೆ ಬೇಸಿಗೆಗಾಲ, ಬಿಸಿಲು ಹೆವಿ ಇರುತ್ತೆ. ರೆಸ್ಟ್ ಆದ್ಮೇಲೆ ಸಕಲೇಶ್ಪುರದಲ್ಲಿ ಯಾವ್ದನ್ನ ರೂಮ್ ಮಾಡೋಣ ಅನ್ಬಿಟ್ಟು ಸೀದಾ ಹೋಗ್ತಾ ಇದೀವಿ. ಫೈನಲಿ ಸಕಲೇಶ್ಪುರಕ್ಕೆ ಎಂಟ್ರಿ ಆದ. ಸಕಲೇಶ್ಪುರದಲ್ಲಿ ಯಾವ್ದೋ ಹಿಂಗೆ ಹಳ್ಳಿ ಮೇಲೆ ಹೋಗ್ತಾ ಇದ್ದೋ, ನಮ್ಗೆ ರಾಷ್ಟ್ರೀಯ ಪಕ್ಷಿ ನವಿಲು ಸಿಕ್ಬಿಡದ. ನಮ್ಮ ತಮ್ಮ ನೋಡಿ ಖಾಲಿ ರೋಡಲ್ಲಿ ಪಾರ್ಕಿಂಗ್ ಇಂಡಿಕೇಟರ್ ಹಾಕೊಂಡು ಓದ್ತಾ ಅವನೇ. ಸೊ ಫೈನಲಿ ಸಕಲೇಶ್ಪುರದಲ್ಲಿ ಯಾವುದೋ ಒಂದು ಹೋಮ್ ಸ್ಟೇನ ಹುಡುಕಿದ್ದೋ, ಅಲ್ಲಿ ನೆಟ್ವರ್ಕ್ ಇಶ್ಯೂ ಇಂದ ಸಕಲೇಶ್ಪುರ ಮೈನ್ ಸಿಟಿಗೆ ಬಂದು ರೂಮ್ನ ಮಾಡ್ದೋ. ರೂಮ್ ಎಲ್ಲ ಅರೇಂಜ್ ಆದ್ಮೇಲೆ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ದೋ. ಬೆಳಗ್ಗೆ ಎದ್ದಾದ್ಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ನಾಷ್ಟ ಮಾಡೋಣ ಅಂತ ಆಚೆ ಬಂದೋ. ರೂಮ್ ಆಚೆ ನೋಡಿ ಫಾಗ್ ಮಾತ್ರ ಹೆಂಗ್ ತುಂಬ್ಕೊಂಡಿದೆ. ಈ ತರ ಬೇಸಿಗೆಗಾಲದಲ್ಲೂ ಆಚೆಗಡೆ ಬೆಳಗ್ಗೆ ಹೊತ್ತು ಹಿಮ ತುಂಬ್ಕೊಳುತ್ತೆ ಅಂದ್ರೆ ಅದು ಸಕಲೇಶ್ಪುರ ಮಾತ್ರ ಇರಬೇಕು. ಸೊ ನಮ್ಮ ಗಾಡಿಗಳು ಮನ್ಗಿದ್ದೋ, ನಾವ್ ಎಬ್ರಿಸ್ಬಿಟ್ಟು ಫ್ರೆಶ್ ಅಪ್ ಆಗ್ಲಿ ಅಂತ ನಿಲ್ಸ್ತೋ 5 ನಿಮಿಷ. ಗಾಡಿ ಫ್ರೆಶ್ ಅಪ್ ಆದ್ಮೇಲೆ ನಾವು ಸೀದಾ ಬಂದಿತ್ತೆ ಕಾಕಾ ಟಿಫನ್ ಸೆಂಟರ್ಗೆ. ಸಕಲೇಶ್ಪುರ ಮೈನ್ ರೋಡು, ಟೆಂಪಲ್ ಸ್ಟ್ಯಾಂಡ್ ಪಕ್ಕ, ICICI ಬ್ಯಾಂಕ್. ಟಿಫನ್ ಎಲ್ಲ ಮಾಡ್ಕೊಂಡು ರೂಮ್ ಹತ್ರ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಸೀದಾ ನಮ್ಮ ಪಯಣ ಕಾಗೆನಹರಿ ವ್ಯೂ ಪಾಯಿಂಟ್ಗೆ. ಬೆಳಗ್ಗೆ 10 ಗಂಟೆಗೇನೆ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತಿತ್ತು. ನಮ್ಮ ಕೈಲಂತೂ ಸೆಕೆ ತಡ್ಕೊಳಕ್ಕಾಗಿಲ್ಲ. ನಾವು ನೋಡಿದ್ರೆ ಒಂದು ನೀರು ಬಾಟ್ಲೂ ತಗೊಂಡಿಲ್ಲ, ಏನು ತಗೊಂಡಿಲ್ಲ, ಸ್ನ್ಯಾಕ್ಸೂ. ಸೀದಾ ಕಾಡೊಳಗೆ ಓದ್ತಾ ಇದ್ದೀವಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಸೊ ಫೈನಲ್ ಆಗಿ ಕಾಗೆನಹರಿ ವ್ಯೂ ಪಾಯಿಂಟ್ ಎಂಟ್ರೆನ್ಸ್ಗೆ ಬಂದೋ. ಎಂಟ್ರೆನ್ಸ್ ಆದಮೇಲೆ ಫಸ್ಟ್ ರೈಟ್ ಎತ್ಕೊಬೇಕು. ಇಲ್ಲೇ ಬೋಲ್ಡ್ ಹಾಕಿರ್ತಾರೆ. ಫಸ್ಟ್ ರೈಟ್ ಎತ್ಕೊಂಡು ಡೆಡ್ ಹ್ಯಾಂಡ್ ಹೋದ್ರೆ ನಿಮಗೆ ಸಿಗೋದೆ ಕಾಗೆನಹರಿ ವ್ಯೂ ಪಾಯಿಂಟ್. ರೈಟ್ ಎತ್ಕೊಂಡಾದ್ಮೇಲೆ ಸೀದಾ ಒಂದೇ ರೋಡು, ಆಫ್ ರೋಡಿಂಗ್ ಇರುತ್ತೆ. ನಾನು ನನ್ನ ಬೈಕ್ನಲ್ಲಿ ಇದೆ ಫಸ್ಟ್ ಆಫ್ ರೋಡಿಂಗು. ಸೊ ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದೋ. ಕಾಗೆನಹರಿ ವ್ಯೂ ಪಾಯಿಂಟ್ಗೆ ಬಂದೋ. ನೋಡಿ ವ್ಯೂ ಹೇಗಿದೆ.
ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ, ನಮ್ಗಂತೂ ಸಖತ್ ಖುಷಿ ಆಯ್ತು. ಸ್ವರ್ಗದಲ್ಲಿರೋ ಫೀಲ್ ಆಯ್ತು. ಆಮೇಲೆ ಇಲ್ಲಿ ಇಷ್ಟೊಂದು ಬಿಸಿಲಿದ್ರು ಕೂಡ ಗಾಳಿ ಮಾತ್ರ ತಣ್ಣುಗೊಡಿತಾ ಇದೆ. ನಾವು ಈ ಪ್ಲೇಸಿಗೆ ಬರೋಕ್ಕೆ ಮೇನ್ ರೀಸನ್ ಇವ್ರನ್ನ ತೋರಿಸ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡ್ತಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ನೀವೇನಾದರೂ ಬೈಕ್ ರೈಡರ್ಸ್ ಆಗಿದ್ರೆ ಕಾಗಿನಹರಿ ವ್ಯೂ ಪಾಯಿಂಟ್ಗೆ ವಿಸಿಟ್ ಮಾಡಿ. ನಮ್ಗಂತೂ ಸಖತ್ ಖುಷಿ ಆಯಿತು. ಖುಷಿಗೆ ನಮ್ಮ ತಮ್ಮಂಗೆ ಮಾತೇ ಬರ್ತಿಲ್ಲ ನೋಡಿ. ಫೈನಲಿ ನಾವು ರೀಚ್ ಆಗಿದ್ದೀವಿ ಕಾಗೇನಹರೆ ವ್ಯೂ ಪಾಯಿಂಟ್ಗೆ. ವ್ಯೂ ಮಾತ್ರ ಸಖತ್ತಾಗಿದೆ. ನೀವು ಕೂಡ ಒನ್ಸ್ ವಿಸಿಟ್ ಮಾಡಿ ಸಕಲೇಶ್ಪುರ. ಕಾಗಿನಹರಿ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ನಾವು ಹುಡ್ಕೊಂಡೋಗಿದ್ದೆ ನ್ಯಾಚುರಲ್ ಪೂಲ್ ಅಂತ. ಈ ಪೂಲ್ ಬಂದ್ಬಿಟ್ಟು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ, ಇದು ಲೊಕೇಶನ್ ಅಲ್ಲೂ ತೋರ್ಸಲ್ಲ. ಸೊ ನಮ್ಗೆ ಇಲ್ಲಿ ಯಾರೋ ಲೋಕಲ್ ಅಲ್ಲಿ ಸಕಲೇಶ್ಪುರದವರು ಗೈಡ್ ಮಾಡಿದ್ಕೆ ಹೋಗಿತ್ತು. ಪೂಲ್ ಹೇಗಿದೆ ಅಂತ ವೇಟ್ ಮಾಡಿ ನೋಡಿ. ಇದೇ ಖುಷಿಗೆ ನಮ್ಮ ಮಾವ ಏನೋ ಒಂದು ಮಾತು ಹೇಳ್ತಾರೆ ಕೇಳಿ. ಏನಂದ್ರೆ ಸ್ವರ್ಗ ಇಲ್ಲೇ ಇರೋದು ಕಣ್ರಿ. ನಡೀರಿ. ನೀವೇನ್ ಹೇಳಿ, ಈ ಆಫ್ ರೋಡಿಂಗ್ ಅಲ್ಲಿರೋ ರಿಸ್ಕು ಮಜಾ, ಆ ರೈಡಿಂಗ್ ಫೀಲೇ ಬೇರೆ. ಇದನ್ನ ನಾನು ಹೇಳಿದ್ರೆ ಗೊತ್ತಾಗಲ್ಲ, ನೀವು ಒಂದ್ಸತಿ ಲೈಫ್ ಅಲ್ಲಿ ಆಫ್ ರೋಡಿಂಗ್ ಮಾಡಿ ನೋಡಿ, ಅವಾಗೇ ಗೊತ್ತಾಗೋದು. ಈ ತರ ಎಲ್ಲ ಆಫ್ ರೋಡಿಂಗ್ ಮಾಡ್ಕೊಂಡು ನಾವು ಹೋಗ್ತಾ ಇರೋದೇ ನ್ಯಾಚುರಲ್ ಪೂಲ್ಗೆ. ಇಲ್ಲಂತೂ ನನಗೆ ಗಾಡಿ ಗ್ರಿಪ್ಪೇ ಸಿಗ್ಲಿಲ್ಲ, ಅದಕ್ಕೆ ಗಾಡಿನೇ ಬೀಳ್ಸ್ಬಿಟ್ಟೆ. ಆಫ್ ರೋಡಿಂಗು ನಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಗಾಡಿ 2 ಸತಿ ಬಿದ್ದೋಯ್ತು. ಅದಕ್ಕೋಸ್ಕರ ಗಾಡಿನ ಸೈಡಲ್ಲಿ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೋ. ಟ್ರೆಕ್ಕಿಂಗ್ಗೆ ಕಾಡು ಹೆಸರೇ ಗೊತ್ತಿಲ್ಲ, ಹೋಯ್ತಾ ಇದೀವಿ. ಹೌದಾ? ಆದ್ರೂ ಭಯ ಪಡಿಸಿದ್ದೀರಾ ಅಂದ್ರೆ ಹೆವಿ. ಗಾಡಿಗಳನ್ನೇ ನಿಲ್ಸ್ಬಿಟ್ವಲ್ಲ ಭಯಕ್ಕೆ. ದರ್ಶನ್ ಹಿಡ್ಕೊಂತಾನಲ್ಲ ಎಲ್ಲಿ ಬರ್ಬೋದು, ಆರಾಮಾಗಿ ಬರುತ್ತಲ್ಲ. ನೋಡಮ್ ಬರ್ರಿ. ಬರುತ್ತೆ ಬ್ರೋ. ಅಲ್ಲ ಫಸ್ಟ್ ಪ್ಲೇಸ್ ನೋಡ್ಬಿಟ್ಟು ಅಣ್ಣ, ಪ್ಲೇಸ್ ನೋಡ್ಬಿಟ್ಟು ಆಮೇಲೆ ಇಲ್ಲೊಂದು ಯಾವ್ದು ಐತೆ. ಬೇಡ ಅಣ್ಣ ಗಾಡಿ ಇಲ್ಲೂ. ಬಂದಿದ್ದೀನಿ ಎಲ್ಲಿ ಅಂತ ಅಂದ್ರೆ ಇದು ಯಾವ್ದು ಅಂತ ಲೊಕೇಶನ್ ಗೊತ್ತಿದೆ ಅಣ್ಣ. ಗಾಡಿ ಅಲ್ಲ ಅಣ್ಣ, ಗಾಡಿ ಈ ರೋಡಲ್ಲಿ ನಾನು ಬಂದ್ರೆ ಯಪ್ಪ ಗಾಡಿ ನಂದಲ್ಲ, ಅದಕ್ಕೆ ಗಾಡಿ ಅಲ್ಲೇ ನಿಲ್ಸ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಬರೋದೇ ಬಂದಿದ್ದೀನಿ. ಎಲ್ಲ ನೋಡ್ಕೊಂಡೇ ಹೋಗ್ಬೇಕು. ನೀರು ಕೋಲ್ಡು ಅಲ್ಲ, ಸಾಯನ ಅಂತ ಅನ್ನೋರ್ಗು ಬದುಕೋಣ ಅನ್ಸ್ತದೆ. ಕಿತ್ತೋಗೈತಾ? ಇಲ್ಲ, ರೈಟ್ ಸೈಡ್ ಒಳ್ಳೆ ಪ್ಲೇಸ್ ಕರ್ಕೊಂಡ್ ಬಂದಿದ್ದೀರಾ ಜಯಂತ್ ಅವ್ರೆ. ಹ್ಞೂನ್ರಿ, ಆದ್ರೂ ಗಾಡಿ ಬಿಟ್ಟು ನಡ್ಕೊಂಬರೋ ಪರಿಸ್ಥಿತಿ ಆಯ್ತಲ್ಲ. ಕಾಸು ಕೊಟ್ಟು ಕೋಲ್ಡ್ ನೀರ್ ತಂತಾರೆ. ಇಲ್ಲಿ ಯಾ ಕಾಸು ಬೇಡ, ಏನು ಬೇಡ, ಎಷ್ಟು ಬೇಕು ಕೋಲ್ಡ್ ನೀರ್ ಕುಡೀರಿ. ಕುಡಿಯೋಣ ಅಣ್ಣ, ನೋಡೋಣ. ಸಾಬಾಸ್. ನಮಗೆ ನೋಡಿ ಗಾಡಿ ಹೋಗೋ ಜಾಗ ಇಲ್ಲ ಬ್ರೋ, ನೆಟ್ವರ್ಕ್ ಸಿಗ್ತಲ್ಲ ಬ್ರೋ. ಎಲ್ಲಿಗೆ ಬಂದಿದೀವಿ ಬ್ರೋ ನಾವು? ಸ್ವರ್ಗಕ್ಕೆ ಬಂದಿದ್ದೀವಿ ಬ್ರೋ. ಇದು ಇಲ್ಲಿ ಒಂದು ಎಲ್ಲಿ ಬಂದಿರೋದೇ ಸ್ವರ್ಗ. ನೀರ್ ಕುಡಿದ್ರ? ವಾ, ಸೂಪರ್ ನೀರು ಬ್ರೋ, ನ್ಯಾಚುರಲ್ ನೀರು ಬ್ರೋ. ಹೌದಾ? ಅಂದ್ರೂ ನಾವು ನಡ್ಕೊಂಡು ಹೋಗೋ ಪರಿಸ್ಥಿತಿ ಬರಬಾರ್ದಾಗಿತ್ತು. ಇಲ್ಲ ಬ್ರೋ, ಟ್ರೆಕ್ಕಿಂಗ್ ತರ ಸೂಪರ್ ಆಗಿದೆ ಬ್ರೋ. ಟ್ರೆಕ್ಕಿಂಗು ಆಯ್ತು, ಬೈಕ್ ರೈಡಿಂಗು ಆಯ್ತು, ಎಲ್ಲ ಆಯ್ತು ಬ್ರೋ. ಕೊಡ್ಬೋದಾ? ನಾವು ಕೊಡ್ಬೋದು. ಫೈನಲಿ ನಿಮಗೆ ಒಂದು ಏನಾದ್ರೂ ನ್ಯಾಚುರಲ್ ಪೂಲ್
ಬ್ರೋ ಫೈನಲಿ ನಿಮಗೆ ನ್ಯಾಚುರಲ್ ಫುಲ್ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್. ಓಕೆ. ದುರ್ಗದಲ್ಲೂ ಇಲ್ಲ ನೋಡ್ರಿ ಈ ಸ್ವರ್ಗ, ಸಕಲೇಶ್ಪುರದಲ್ಲಿ ಇದೆ ಕಣ್ರಿ ಈ ಸ್ವರ್ಗ. ಹಾಯ್ ಫ್ರೆಂಡ್, ಬರೀ ಸಕಲೇಶ್ಪುರಕ್ಕೆ ಬಂದ್ರೆ ಸಾಲದು, ಸಕಲೇಶ್ಪುರದಲ್ಲಿರೋ ಕಾಡನ್ನೆಲ್ಲ ತಿರುಗಬೇಕು. ಆನೆ ಬಂದು ಹೊಡೆದ್ರೆ ಬ್ರೋ ಆನೆ ಅಂತ ಭಯ ಪಡಬಾರ್ದು. ನೀವೇ ಆನೆ ಇದ್ದಂಗೆ ಇದ್ದೀರಾ. ನೀವೇ ನಾವಲ್ಲ ನೀವು. ಜೀವನದಲ್ಲಿ ಯಾವತ್ತು ಯಾರು ನಂಬಲಾಗೋರು, ಒಂದ್ ಪಕ್ಷ ಸತ್ತೋಗ್ತೀನಿ, ನಂಬದೇ ಇಲ್ಲ. ನೀವು ನಾವು ಬ್ರೋ ಎಲ್ಲಾರನ್ನೂ ನಂಬ್ತೀನಿ bro. ಬಂದಿದ್ದೀವಿ. ದೇವರಿದ್ದಾನೆ ಬ್ರೋ, ಗಾಡ್. ಎಲ್ಲ ಓದ್ತಾ ಇದೀವ, ನಮಗೆ ಗೊತ್ತಾಯ್ತಿಲ್ಲ. ನೆಟ್ವರ್ಕ್ ಇಲ್ದಿದ್ರೆ ಎಲ್ಲ ಇಲ್ಲೇ. ಒಂದು ನೀರು ತಂದಿಲ್ಲ, ಸ್ನ್ಯಾಕ್ಸು ತಂದಿಲ್ಲ, ಏನೂ ಇಲ್ಲ. ಖಾಲಿ ಕೈಲಿ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದೀವಿ. ಬಟ್ಟೆ ಅಷ್ಟೇ ಇರೋದು ನಮ್ಮ ಹತ್ರ. ಡಿಕ್ಕಿಲೇವೆಲ್ಲ ಫ್ರೆಂಡ್, ಒಬ್ಬ ಗೈಡ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಗೈಡ್ ಇದ್ರು ನಾವೇ ಗೈಡ್ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಹಾಗಾಗಿ ಗಣೇಶನ್ ಥರ ಸಖತ್ತಾಗಿ ಜೋಡಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕಲ್ಲ ಎಲ್ಲರೂ ಕೈ ಮುಕ್ಕಳಿ ನೋಡಿ ಫ್ರೆಂಡ್ಸ್. ಇವಾಗ ನಾವು ಕಾಡು ಮಧ್ಯದಲ್ಲಿದ್ದೀವಿ. ಒಂದು ಆನೆ ಎಷ್ಟು ಲದ್ದಿಕ್ಕಿದೆ ಅಂತ ತೋರಿಸ್ತೀನಿ ನೋಡಿ. ಅದು ನಾವು ಓಡಾಡೋ ರೋಡಲ್ಲೇ. ನಾವು ಗಾಡಿನ ನಿಲ್ಲಿಸ್ಬಿಟ್ಟು 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀವಿ. ಅಂದರೂ ನಮಗೆ ನ್ಯಾಚುರಲ್ ಫುಲ್ ಸಿಗಲಿಲ್ಲ. ಸೊ ಅದಕ್ಕೆ ಬಂದು ಗಾಡಿಗಳ್ನ ವಾಪಸ್ ತಗೊಂಡು ಹೋಗ್ತಾ ಇದ್ದೀವಿ. 4 + 4 8 ಕಿಲೋಮೀಟ್ರ್ ನಡೆದಿದ್ದೀವಿ ನ್ಯಾಚುರಲ್ ಪೂಲ್ಗೋಸ್ಕರ. ಸ್ವರ್ಗ ಪೂಲ್ ಸಿಗಲಿಲ್ಲ ನಮಗೆ, ನ್ಯಾಚುರಲ್ ಪೂಲ್ ಅನ್ನೋದು ಇಲ್ಲದಿ ಅಂತ. ನ್ಯಾಚುರಲ್ ಪೂಲಲ್ಲಿ ಸಖತ್ತಾಗಿತ್ತು ನೀರು. ಆದರೆ ನಮಗೆ ನಾಷ್ಟ ಒಂದೇ ಮಾಡಿರೋದು, ಊಟ ಮಾಡಿಲ್ಲ. ಇನ್ನ 2 ಗಂಟೆ ಆಯಿತು. ನೀರಿಲ್ಲ. ಕಾಡಲ್ಲಿರೋ ನೀರು ಕುಡ್ಕೊಂಡು ಒಂಚೂರು ತಿನ್ನಕ್ಕೆ ಏನು ಸ್ನ್ಯಾಕ್ಸು ತಿಂದಿಲ್ಲ. ಅಲ್ಲದೆ ಅಂತ ಕಾಡಲ್ಲಿ ನೀರು ಹರಿತದಿಲ್ಲ. ಫಿಲ್ಟರ್ ನೀರಿಗಿಂತ ಸೂಪರ್ ಅಂತ ನಾವು ಕುಡಿದ್ವಲ್ಲಪ್ಪ. ಗಾಯ್ಸ್, ಟ್ವಿಸ್ಟ್ ಏನು ಗೊತ್ತಾ? ನಾವು ಇಷ್ಟೊತ್ತು ಕಾಡೊಳಗೆ ನಡ್ಕೊಂಡು ಹೋಗಿ ಬಂದಿತ್ತು ಈ ಪೂಲ್ಗೋಸ್ಕರನೇ. ಆದರೆ ಈ ಪೂಲ್ ನೋಡಿದ್ರೆ ಇಲ್ಲೇ ಐತೆ, ಎಂಟ್ರೆನ್ಸಲ್ಲೇ ಐತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ನ್ಯಾಚುರಲ್ ಪೂಲ್ ಅಂತ ಇದು ನೋಡಿ. ಪೂಲ್ ಎಷ್ಟು ಚೆನ್ನಾಗಿದೆ. ಈ ಪೂಲಲ್ಲಿ ಈಜಾಡೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇದೇ ನೋಡಿ ಫ್ರೆಂಡ್ಸ್ ನ್ಯಾಚುರಲ್ ಪೂಲ್ ಅಂತ. ಕಾಡು ಮಧ್ಯದಲ್ಲಿರೋದು ಇದು. ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ನಮಗೆ ಯಾರೋ ಗೊತ್ತಿರೋರು ಹೇಳಿದ್ರು, ಅದಕ್ಕೋಸ್ಕರ ಬಂದು ಕಾಡೊಳಗೆಲ್ಲ ನಡ್ಕೊಂಡೋಗಿ ಬಂದು. ಇದು ನೋಡ್ರೆ ರೋಡ್ ನೋಡಿದ್ರೆ ಅಲ್ಲಿತ್ತು, ನಾವಿಲ್ಲಿ ನೋಡೇ ಇಲ್ಲ. ಹಂಗೆ ಕಾಡೊಳಗೆ ಹೋಗಿ ಬಂದಿದ್ದೀವಿ ಸುಮ್ಮನೆ ಸುತ್ತಾಡ್ಕೊಂಡು. 8 ಕಿಲೋಮೀಟ್ರ್ ನಡೆದಿದ್ದೀವಿ ಫ್ರೆಂಡ್ಸ್ ಈ ಪೂಲ್ಗೋಸ್ಕರ. ಕೊಡಂಗಿಲ್ಲ. ಜಯಂತವ್ರೆ, ಮೀನು ಹೆಂಗ್ ಕಚ್ತಾ ಗೊತ್ತೇನ್ರಿ ಕಾಲು. ನ್ಯಾಚುರಲ್ ಫುಲ್ ಮಸಾಜ್ ಇದು. ಮಸಾಜು ಸೂಪರ್. ಫ್ರೆಂಡ್ ಬನ್ನಿ, ಇಕ್ತಾವ್ ನಿನಗೆ ಇಕ್ತಾ ಇಲ್ಲ. ಅಲ್ಲಿ ನೀರು ತುಂಬ ಕೊರಿತೈತೆ, ಸಖತ್ ಕೊರಿತೈತೆ. ಕೆಳಗಡೆ ಮೀನಂತೂ ಕಾಲನ್ನ ಕಚ್ತಾವೆ ಗಾಯ್ಸ್, ಸಖತ್ ಕಚ್ತೈತೆ. 1 ಸೆಕೆಂಡ್ ಗ್ಯಾಪ್ ಕೊಡ್ತಾ ಇಲ್ಲ, 1 ಸೆಕೆಂಡ್ ರೆಸ್ಟ್ ಇಲ್ಲ. ನೋಡಿ ಹೇಗೆ ಮಸಾಜ್ ಮಾಡ್ತಾ ಇದೆ ಅಂತ. ನ್ಯಾಚುರಲ್ ಫುಲ್ ಸೂಪರ್. 100 ರೂಪಾಯಿ ಕೊಟ್ಟು ಸ್ವಿಮ್ಮಿಂಗ್ ಪೂಲ್ ಆಡೋದು ಒಂದೇ ಊರಲ್ಲಿ, ಬೆಂಗಳೂರಲ್ಲಿ. ಈ ಗಾಡಿಗೆ ಬಂದು ಫ್ರೀಯಾಗಿ ಆಡೋದು. ನ್ಯಾಚುರಲ್ ಫುಲ್ ಅಂದ್ಮೇಲೆ ಆದ್ರೂ ನೀರು ಫುಲ್ ಕೋಲ್ಡ್ ಆಗಿ ಸೂಪರ್ ಆಗಿ. ಇದು ಫುಲ್ ಕೋಲ್ಡ್ ಅಲ್ಲ, ಫುಲ್ ಕೋಲ್ಡ್. ಕೆಳಗಡೆ ಮಾತ್ರ 1 ನಿಮಿಷ 1 ಸೆಕೆಂಡ್ ನಿಂತ್ಕೊಂಡ್ರೆ ಸಾಕು. ಮೀನು ಯಾವ ತರ ಮಸಾಜ್ ಮಾಡುತ್ತೆ ಅಂದ್ರೆ ಫ್ರೆಂಡ್ ಅಲ್ಟಿಮೇಟ್. ಅಯ್ಯಯ್ಯಪ್ಪ, ಮಾಡ್ತೈತೆ ಮೀನ್ ಮಸಾಜ್ ಮಾಡ್ತೈತೆ. ಗೋವಾದಲ್ಲೆಲ್ಲ ಮಾಡ್ತಾರೆ ಫ್ರೆಂಡ್. ಗೋವಾಗೆ ಹೋಗ್ಬೇಕು ನಾವು ಮೀನ್ ಮಸಾಜ್ ಮಾಡಿಸ್ಬೇಕು ಅಂದ್ರೆ ಈ ಕಾಡಿಗೆ ಬಂದ್ರಿ ಈ ನ್ಯಾಚುರಲ್ ಫೂಲ್ ಅಲ್ಲೇ ಮಸಾಜ್ ಮಾಡ್ತಾರೆ. ಸಕಲೇಶ್ಪುರ ಮಧ್ಯದಲ್ಲಿ ಇರೋದು ಇದು ಕಾಡು. ಹೌದಾ? ನಿಮ್ಗೆ ಯಾರು ಸರ್ ಇದು ಲೊಕೇಶನ್ ಗೈಡ್ ಮಾಡಿತ್ತು? ನಿಮ್ಗೆ ಯಾರು ಲೊಕೇಶನ್ ಗೈಡ್ ಮಾಡಿತ್ತು? ಫ್ರೆಂಡು. ಓಕೆ, ನಾವು ಸಕಲೇಶ್ಪುರ ಲೋಕಲ್ ಅವರು. ಸರಿ ಸರ್, ಓಕೆ ಫೈನ್. ಚೆನ್ನಾಗಿದ್ಯಾ? ಎಂಜಾಯ್. ಜೀಪ್ ಡ್ರೈವರ್ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರು ನಮಗೆ ಇಲ್ಲಿ ಹೋಗಿ ಅಂತ ಹೇಳಿತ್ತು. ನ್ಯಾಚುರಲ್ ಪೂಲ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಅರ್ಜುನ ಸಮಾಧಿ ನೋಡೋಣ ಅಂತ. ನಾ ಅರ್ಜುನ ಸಮಾಧಿ ಇದೆ ರೋಡ. ಓಕೆ, ಥ್ಯಾಂಕ್ ಯು. ನಡಿ, ಅವ್ರಿಗೆ ಫೋನ್ ಮಾಡ್ತೀನಿ, ನಡೀರಿ. ಅರ್ಜುನ ಸಮಾಧಿ ರೋಡ್ ಇದು. ಇನ್ನು ರೆಡಿ ಮಾಡ್ತಾ ಇದ್ದಾರೆ, ಇನ್ನು ಓಪನಿಂಗ್ ಆಗಿಲ್ಲ ಅದು. ಸೊ ಗೊತ್ತಿಲ್ಲ ಯಾವಾಗ ಓಪನ್ ಮಾಡ್ತಾರೆ ಅಂತ.
ನಾ ಅರ್ಜುನ ಸಮಾಧಿ ಮೇಲೆನಾ? ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ಅರ್ಜುನ ಸಮಾಧಿ. ಇದೆ. ನೋಡಿ ಫ್ರೆಂಡ್ಸ್, ಯಾವುದು ಆನೆ ಪ್ರಾಣಿ ಯಾವುದು ಬರಬಾರ್ದು ಅಂತ ಕರೆಂಟ್ ಸೇಫ್ಟಿ ಯಾವ ಥರ ಮಾಡಿದ್ದಾರೆ. ಇನ್ನೂ ಇದು ಓಪನಿಂಗ್ ಆಗಿಲ್ಲ, ಅದಕ್ಕೆ ಸ್ಟ್ಯಾಚು ಮುಚ್ಚಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಆಚೆಯಿಂದನೇ ಕೈ ಮುಕ್ಕೊಂಡು ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಬೆಂಗಳೂರು ಕಡೆ ಹೊರಟು. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಕಂಪ್ಲೀಟ್ ಆಯಿತು. ಇದೇ ರೀತಿ ಹೊಸ ವೀಡಿಯೋಗಳಿಗಾಗಿ